ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದ ಶಿಕ್ಷಕ ಎಲ್ಲಿ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ನಲ್ಲಿ ಆದರ್ಶ್ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಇಂಡಿಯಾ ವಾಟರ್ ರಿಸೋರ್ಸಸ್, ಭಾರತದ ಜಲ ಸಂಪನ್ಮೂಲ. ಓಕೆ, ಸೊ ನಾನು ಆಲ್ಮೋಸ್ಟ್ ಹೇಳಿದ್ದೆ ಅಲ್ಲ, ಏನಂದ್ರೆ ನೀರಾವರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕನ್ನಡ ವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಇರಿಗೇಷನ್ ಅನ್ನೋ ಪದ ಅದರಿಂದ ನಿಮ್ಗೇನು ಅರ್ಥ ಆಗದೆ ಇರಬಹುದು, ಆದರೆ ಅದಕ್ಕೆ ಕನ್ನಡದಲ್ಲಿ ನೀರಾವರಿ ಅಂತ ಕರೀತಾರೆ. ಸೊ ನೀರಾವರಿ ಅಂದ್ರೆ ಏನು? ಕೃಷಿ ಪರ್ಪಸ್ಗೋಸ್ಕರ ಯಾವ ನೀರನ್ನ ಪ್ರೊವೈಡ್ ಮಾಡ್ತೇವೋ ಅದನ್ನ ನಾವು ಇರಿಗೇಷನ್ ಅಥವಾ ನೀರಾವರಿ ಅಂತ ಕರಿತೇವೆ. ಸೊ ಇರಿಗೇಷನ್ ಅಲ್ಲಿ ಎಷ್ಟು ಟೈಪ್ಸ್ಗಳಿವೆ? ಟೈಪ್ಸ್ ಆಫ್ ಇರಿಗೇಷನ್, ನೀರಾವರಿಯ ವಿಧಗಳು. ಇವುಗಳಲ್ಲಿ ಮೇಜರ್ಲಿ 3 ಟೈಪ್ಸ್ ಇವೆ. ಒಂದು ವೆಲ್, ಬಾವಿ, ಅದರಲ್ಲಿ 2 ವಿಧಗಳು ಬರುತ್ತೆ. ಓಪನ್ ವೆಲ್, ತೆರೆದ ಬಾವಿ. ಸೆಕೆಂಡ್ ಟ್ಯೂಬ್ ಅಥವಾ ಬೋರ್ವೆಲ್, ಕೊಳವೆ ಬಾವಿ. ಹಾಗೆಯೇ ಕ್ಯಾನಲ್, ಕಾಲುವೆ, ಇದರಲ್ಲೂ ಸಹ 2 ವಿಧಗಳಿವೆ. ಫ್ಲಡ್ ಕೆನಾಲ್, ಪ್ರವಾಹ ಕಾಲುವೆ. ಸೆಕೆಂಡ್ ಒನ್ ಪೆರೇನಿಯಲ್ ಕೆನಾಲ್, ಸರ್ವಕಾಲಿಕ ಕಾಲುವೆ. ಹಾಗೆ ಟ್ಯಾಂಕ್, ಮತ್ತೊಂದು ಕೆರೆ. ಸೊ 3 ಟೈಪ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಏನು? ವೆಲ್ ಇರಿಗೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಇರಿಗೇಷನ್. ವೈ? ವೆಲ್ ಇರಿಗೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕೆ? ಮಾರ್ಚ್ 2024 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಫಸ್ಟ್ ಒನ್, ಪ್ರೊವೈಡ್ಸ್ ವಾಟರ್ ಟು ಲಾರ್ಜ್ ಏರಿಯಾಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಕೃಷಿ ಭೂಮಿಯ ದೊಡ್ಡ ಪ್ರದೇಶಗಳಿಗೆ ನೀರನ್ನು ಒದಗಿಸುತ್ತದೆ. ನಾನು ಸ್ವಲ್ಪ ಕ್ವಿಕ್ಲಿಯಾಗಿ ಹೋಗ್ತೇನೆ, ಯಾಕಂದ್ರೆ ಇವೆಲ್ಲವೂ ನಮ್ಮ ಒನ್ ಶಾಟ್ ವಿಡಿಯೋಸ್ಗಳನ್ನ ನಿಮಗೇನಾದರೂ ಡೌಟ್ಸ್ ಇದ್ರೆ ಅವುಗಳನ್ನು ಸಹ ನೀವು ನೋಡ್ಬೋದಾಗಿದೆ. ಇಲ್ಲಿ ನಾನು ಆಲ್ಮೋಸ್ಟ್ ರಿವಿಷನ್ ಟೈಪ್ ಇದೆ, ಸೊ ಸ್ವಲ್ಪ ಕ್ವಿಕ್ ಆಗಿ ಹೋಗ್ತೇನೆ. ಮೋರ್ ಯೂಸ್ಫುಲ್ ಇನ್ ಲೋ ರೇನ್ಫಾಲ್ ರೀಸನ್ಸ್. ಸೊ ಬಾವಿ, ಲೋ ರೇನ್ಫಾಲ್, ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಹೆಚ್ಚು ಉಪಯುಕ್ತ. ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಇಸ್ ಈಸಿಯರ್ ಅಂಡ್ ಚೀಪರ್. ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ ಮತ್ತು ಅಗ್ಗ. ಅಂಡರ್ ಗ್ರೌಂಡ್ ಸೋರ್ಸಸ್ ಗೆಟ್ಸ್ ರಿನ್ಯೂಡ್. ಅಂತರ್ಜಲ ಮೂಲವನ್ನ ನವೀಕರಿಸಲಾಗುತ್ತದೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಯಾವ ಮ್ಯಾಪ್ ವರ್ಕಲ್ಲೂ ಸಹ ಅಷ್ಟೇ ಇಂಪಾರ್ಟೆಂಟು, ಹಾಗೆ ಪಾಯಿಂಟ್ಸ್ಗಳು 1 ಮಾರ್ಕ್ಸ್ನ ಕ್ವಶನ್ಗಳ ಇದರಲ್ಲೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಆಫ್ ಇಂಡಿಯಾ, ದಕ್ಷಿಣದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ಯಾವ್ದ್ಯಾವುದು? ನರ್ಮದಾ ನದಿ ಇದೆಯಲ್ಲ, ಅದರ ಕೆಳಗೆ ಬರ್ತಾ ಇದೆ, ಅವುಗಳನ್ನ ನಾವು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಆಫ್ ಸೌತ್ ಅಂತ ಕರಿತಾ ಇದ್ದೇವೆ. ಸೊ ಇಲ್ಲಿ ನೋಡೋದಾದ್ರೆ ನರ್ಮದಾ, ಹೀರಾಕುಡ್, ಅಪ್ಪರ್ ಕೃಷ್ಣ, ನಾಗಾರ್ಜುನ್, ತುಂಗಭದ್ರಾ. ಸೊ ಯಾಕೆ ಸರ್ ಇದನ್ನೇ ಹೈಲೈಟ್ ಮಾಡಿದ್ದಾರಾ? ನಾಹಿ ಅಪ್ನಾತು. ಸೊ ಇದರ ಮೂಲಕ ನೀವು ಈಸಿಲಿಯಾಗಿ ಇವುಗಳನ್ನ ರಿಮೆಂಬರ್ ಮಾಡ್ಕೊಳ್ಬೇಕು. ಏನು ಕೀವರ್ಡು? ನಾಹಿ ಅಪ್ನಾತು. ಯಾರು ನಮ್ಮವರಿಲ್ಲ ಅಂತಿದ್ದಾರೆ, ಎಲ್ಲರೂ ನಮ್ಮವ್ರೆ. ಓಕೆ, ನರ್ಮದಾ ಒಟ್ಟು ಎಷ್ಟು ಡ್ಯಾಮ್ಸ್ಗಳಿವೆ? 23 ಡ್ಯಾಮ್ಸ್ಗಳಿವೆ. ಓಕೆ, ಹೀರಾಕುಡ್ ಅತ್ಯಂತ ದೊಡ್ಡದಾಗಿರುವಂತಹದ್ದು, ಲಾಂಗೆಸ್ಟ್ ಇರುವಂತಹದ್ದು. ಅಪ್ಪರ್ ಕೃಷ್ಣ ಹಾಗೆ ನಾಗಾರ್ಜುನ ಸಾಗರ್, ವೆರಿ ಇಂಪಾರ್ಟೆಂಟ್. ನರ್ಮದಾ ಹಾಗೆ ಅದರ ಕೆಳಗೆ ಬರುವಂತಹದ್ದು ಯಾವುದು? ಹೀರಾಕುಡ್, ಅಪ್ಪರ್ ಕೃಷ್ಣ, ನಾಗಾರ್ಜುನ ಸಾಗರ್, ತುಂಗಭದ್ರಾ. ಅದೇ ಆರ್ಡರ್ನಲ್ಲಿ ನಾನು ಇವು ಎಲ್ಲವುಗಳನ್ನ ಇಟ್ಟಿದ್ದೇನೆ. ಹಾಗೆ ಹೇಗೆ ನೆನ್ಪಿಟ್ಕೊಳ್ಬೇಕು, ಮೆಮೊರೈಸ್ ಮಾಡ್ಕೊಳ್ಬೇಕು, ಅದನ್ನು ಸಹ ನಿಮಾನಿಕ್ಸ್ ಮುಖಾಂತರ ಹೇಳಿದ್ದೇನೆ. ನಾಹಿ ಅಪ್ನಾತು. ಓಕೆ, ನರ್ಮದಾ ಯಾವ ರಿವರ್? ನರ್ಮದಾ ರಿವರ್ ಬರುತ್ತೆ. ಹೀರಾಕುಡ್ ಮಹಾನದಿ. ಅಪ್ಪರ್ ಕೃಷ್ಣ, ಕೃಷ್ಣ, ಹಾಗೆ ನಾಗಾರ್ಜುನ ಸಾಗರ, ಕೃಷ್ಣ, ತುಂಗಭದ್ರಾ, ತುಂಗಭದ್ರಾ. ಯಾವ ಯಾವ ಡ್ಯಾಮ್ಗಳಿವೆ ನರ್ಮದಾದಲ್ಲಿ? ಸರ್ದಾರ್ ಸರೋವರ್, ನರ್ಮದಾ ಸಾಗರ್, ಹಾಗೆ ನರ್ಮದಾ ಅಪ್ಪರ್ ಪ್ರಾಜೆಕ್ಟ್ ಅಥವಾ ಮೇಲ್ದಂಡೆ ಯೋಜನೆ. ಹೀರಾಕುಡ್ನಲ್ಲಿ ಹೀರಾಕುಡ್ ಆಣೆಕಟ್ಟು ಬರುತ್ತೆ. ಹಾಗೆಯೇ ಮಹಾನದಿಯನ್ನ ಸಾರೋ ಆಫ್ ಒಡಿಶಾ ಅಥವಾ ಒಡಿಶಾದ ಕಣ್ಣೀರಿನ ನದಿ ಅಂತ ಕರೀತಾರೆ. ಅಪ್ಪರ್ ಕೃಷ್ಣ, ಇದರಲ್ಲಿ ಯಾವ ರಿಸರ್ವ್ ಡ್ಯಾಮ್ಸ್ಗಳು ಬರುತ್ತೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಇರಬಹುದು, ಬಸವಸಾಗರ ಇರಬಹುದು, ಇವು ಅಪ್ಪರ್ ಕೃಷ್ಣದಲ್ಲಿ ಬರುತ್ತೆ. ನಾಗಾರ್ಜುನ ಸಾಗರದಲ್ಲಿ ನಾಗಾರ್ಜುನ ಸಾಗರ ಬರುತ್ತೆ. ಹಾಗೆ ತುಂಗಭದ್ರದಲ್ಲಿ ಪಂಪಸಾಗರ ರಿಸರ್ವಾಯರ್ ಬರುತ್ತೆ. ಹಾಗೆಯೇ ಮುಂದೆ ಹೋಗೋಣ. ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಆಫ್ ಸೌತ್. ಹಾಗೆ ದಕ್ಷಿಣದಲ್ಲಿ ಮತ್ತೇನಿದೆ? ಯಾವ ಯಾವ ಸ್ಟೇಟ್ಸ್ಗಳಲ್ಲಿ ಆಗ್ತಾ ಇದೆ? ಜಂಟಿ ಇದ್ರೆ 2 or more ಸ್ಟೇಟ್ಸ್ ಇದ್ರೆ 1 or more ಸ್ಟೇಟ್ಸ್ ಇದೆ, ಇದು ಬೆನಿಫಿಟ್. ಯಾವ ಯಾವ ಪ್ರದೇಶಗಳು, ರೀಜನ್ಸ್ಗಳು ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇದೆ? ನರ್ಮದಾ ನಾರ್ತ್ ಗುಜರಾತ್ ಇರಬಹುದು, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್ ಮತ್ತೆ ಮಧ್ಯಪ್ರದೇಶದ ಜಂಟಿ ಪ್ರಾಜೆಕ್ಟ್ ಆಗಿದೆ, ಜಾಯಿಂಟ್ ಪ್ರಾಜೆಕ್ಟ್. ಹೀರಾಕುಡ್ ಒಡಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ. ಅಪ್ಪರ್ ಕೃಷ್ಣದಲ್ಲಿ ಯಾವುದು? ಕರ್ನಾಟಕದ ಕಲ್ಯಾಣ ಪ್ರದೇಶ, ವಿಜಯಪುರ ಇರಬಹುದು, ಬಾಗಲಕೋಟೆ ಇರಬಹುದು,
ರಾಯಚೂರು ಇರಬಹುದು, ಕಲಬುರಗಿ, ಯಾದಗಿರಿ ಈ ಪ್ರದೇಶಗಳಿರಬಹುದೇ. ಹಾಗೆ ನಾಗಾರ್ಜುನ ಸಾಗರದಲ್ಲಿ ತೆಲಂಗಾಣ. ನಾಗಾರ್ಜುನ ಸಾಗರ ಅಂದ ಕೂಡಲೇ ಅಕ್ಕಿನೇನಿ ನಾಗಾರ್ಜುನ ಮಾಸ್ ಹಾಡು ನೆನಪಿ ಬರ್ತಾ ಇದೆಯಾ? ಎಸ್. ಸೊ ಅವರೆಲ್ಲಿವರು? ತೆಲಂಗಾಣ. ಸೊ ನಾಗಾರ್ಜುನ ಸಾಗರ. ತುಂಗಭದ್ರಾ ಅಂದ್ಕೊಳ್ಳೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ಇವು ನೆನಪಿಗೆ ಬರ್ತಾ ಇದೆ. ನಾಹಿ ಅಪ್ನಾತು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಹಾಗಾದ್ರೆ ನಾರ್ತ್ ಅಲ್ಲಿ ನರ್ಮದಾ ರಿವರ್ಗಿಂತ ಮೇಲಿರುವಂತಹದ್ದು 3 ಬರ್ತಾ ಇದೆ. ಭಾಕ್ರಾನಂಗಲ್, ಕೋಸಿ, ದಾಮೋದರ್. ಭಾಕ್ರಾನಂಗಲ್ ಭಾರತದಲ್ಲೇ ಸೆಕೆಂಡ್ ಹೈಯೆಸ್ಟ್, ಅತಿ ಎತ್ತರದ್ದಾಗಿದೆ. ಕೋಸಿ ಯಾವ ರಿವರ್ನಲ್ಲಿ ಬರ್ತಾ ಇದೆ? ಸಾರೋ ಆಫ್ ಬಿಹಾರ್, ಬಿಹಾರಿನ ಕಣ್ಣೀರ ನದಿ ಅಂತ ಕರಿತಾ ಇದ್ದಾರೆ. ದಾಮೋದರ್ ಇಂಡಿಪೆಂಡೆಂಟ್ ಇಂಡಿಯಾದ ಫಸ್ಟ್ ಪ್ರಾಜೆಕ್ಟ್ ಆಗಿದೆ, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಗಿದೆ. ಭಾಕ್ರಾನಂಗಲ್ ಅಲ್ಲಿ ಸತ್ಲೇಜ್ ರಿವರ್. ಹಾಗೆ ಕೋಸಿ, ದಾಮೋದರ್. ಗೋವಿಂದ ಸಾಗರ್ ಎಲ್ಲಿ ಬರುತ್ತೆ? ಭಾಕ್ರಾನಂಗಲ್ ಅಲ್ಲಿ ಬರುತ್ತೆ. ಕೋಸಿಯಲ್ಲಿ ಎಲ್ಲಿ? ಹನುಮಾನ್ ನಗರದಲ್ಲಿ ಆಗಿದೆ. ಹಾಗೆ ಇದರಲ್ಲಿ ಜಸ್ಟ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ನಮ್ಮ ಟೇಬಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಅದಲ್ಲದೆ ಒನ್ ಶಾಟ್ ವಿಡಿಯೋಸ್ ಅನ್ನ ಕವರ್ ಮಾಡಬೇಕಾದ್ರೂ ಸಹ ಡೀಟೇಲ್ ಆಗಿ ಕೊಟ್ಟಿದ್ದೇವೆ. ಸೊ ಈ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಟೇಬಲ್ ಏನಿದೆ, ಯಾವ ರಾಜ್ಯಗಳು ಹಾಗೆ ಯಾವ ಪ್ರಾಜೆಕ್ಟ್ಸ್ಗಳಿವೆ. ಮುಂದೋಗೋಣವಾ? ಸೂಪರ್. ಓಕೆ, ಕ್ವಿಕ್ಲಿ ಆನ್ಸರ್ ಮಾಡಿ. ದ ಕನ್ಸ್ಟ್ರಕ್ಷನ್ ಆಫ್ ದಾಮೋದರ್ ರಿವರ್ ಪ್ರಾಜೆಕ್ಟ್ ಹ್ಯಾಸ್ ರಿಸಲ್ಟೆಡ್ ಇನ್. ದಾಮೋದರ್ ನದಿ ಯೋಜನೆ ನಿರ್ಮಾಣವು ಈ ಕೆಳಗಿನದಕ್ಕೆ ಕಾರಣವಾಗಿದೆ. ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ. ಯಾವುದು ಸರಿಯಾದ ಉತ್ತರ? ಅತ್ಯಂತ ಸಿಂಪಲ್ ಕ್ವಶನ್ ಇದು. ದಾಮೋದರ್ ಆಸ್ ನೋ ಮೋರ್, ಸಾರೋ ಆಫ್ ಬೆಂಗಾಲ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಸ್ಟೇಟ್ಸ್ ವಿಚ್ ಆರ್ ಗೆಟಿಂಗ್ ಬೆನಿಫಿಟ್ಸ್ ಫ್ರಮ್ ತುಂಗಭದ್ರಾ ಪ್ರಾಜೆಕ್ಟ್ಸ್ ಆರ್. ತುಂಗಭದ್ರಾ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ರಾಜ್ಯಗಳು ಮಹಾರಾಷ್ಟ್ರ, ಕರ್ನಾಟಕ. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಯಾವುದು ಸರಿಯಾದ ಉತ್ತರ? ಈಸಿ ಆಗಿರುವಂತಹದ್ದೇ, ಆಲ್ಮೋಸ್ಟ್ ಡಿಸ್ಕಸ್ ಮಾಡಿರುವಂತಹದ್ದೇ. ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ, ತುಂಗಭದ್ರಾ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಒಡಿಶಾ. ಒಡಿಶಾ ಅಂದ ಕೂಡಲೇ ಒಂದೇ ಹೆಸರು ನೆನಪಿಗೆ ಬರಬೇಕು, ಹೀರಾಕೂಡ್. ಸೊ ಸರಿಯಾದ ಉತ್ತರ ಹೀರಾಕೂಡ್. ರಿವರ್ ದಾಮೋದರ್ ಕಾಲ್ಡ್ ದ ಸಾರೋ ಆಫ್ ಬೆಂಗಾಲ್. ಇದೇ ಕ್ವಶನ್ ಅನ್ನ ಬೇರೆ ಫಾರ್ಮೆಟ್ ಅಲ್ಲೂ ಕೇಳಬಹುದು. ವೈ ವಾಸ್ ರಿವರ್ ಮಹಾನದಿ ಕಾಲ್ಡ್ ಸಾರೋ ಆಫ್ ಒಡಿಶಾ ಅಂತ ಸೇಮ್ ಆನ್ಸರ್ ಇರುತ್ತೆ, ಜಸ್ಟ್ ಸ್ಟೇಟ್ ಅನ್ನ ರಿಪ್ಲೇಸ್ ಮಾಡಬೇಕಾಗತ್ತೆ. ರಿವರ್ ದಾಮೋದರ್ ವಾಸ್ ಕಾಲ್ಡ್ as the sorrow of Bengal because it was causing large scale destruction to life and property in West Bengal. ನಾಶವನ್ನು ಉಂಟು ಮಾಡ್ತಾ ಇತ್ತು ಎಲ್ಲಿ? ಜೀವ ಮತ್ತು ಆಸ್ತಿಗೆ. ವಾಟ್ ಆರ್ ದ ಮೇನ್ ಏಮ್ಸ್ ಆಫ್ ದ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಗುರಿಗಳೇನು? ಸಿಂಪಲ್ ಆಗಿರುವಂತಹದ್ದು. ಇರಿಗೇಷನ್ ಕೊಡುತ್ತೆ, ನೀರಾವರಿ. ಹೈಡ್ರೋ ಇಲೆಕ್ಟ್ರಿಕ್, ಜಲವಿದ್ಯುತ್ ಕೊಡುತ್ತೆ. ಫ್ಲಡ್ಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ, ಪ್ರವಾಹ. ಕ್ರಿಯೇಟಿಂಗ್ ಫೆಸಿಲಿಟಿ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಜಲ ಸಾರಿಗೆ ಸೌಲಭ್ಯ. ವಾಟರ್ ಫಾರ್ ಡೊಮೆಸ್ಟಿಕ್, ದೇಶೀಯ ಕೈಗಾರಿಕೆ. ಸಾಯಿಲ್ ಇರೋಜನ್ ಪ್ರಿವೆಂಟ್. ಡೆವಲಪಿಂಗ್ ಫಿಶರೀಸ್, ಎನ್ಹ್ಯಾನ್ಸಿಂಗ್ ಫಾರೆಸ್ಟ್ ವೆಲ್ತ್. ನೆಕ್ಸ್ಟ್ ಕ್ವಶನ್, ವೈ ಈಸ್ ನ್ಯಾಷನಲ್ ಪವರ್ ಗ್ರಿಡ್ ಎಸ್ಟಾಬ್ಲಿಷ್ಡ್. ರಾಷ್ಟ್ರೀಯ ವಿದ್ಯುತ್ ಜಾಲವನ್ನ ಏಕೆ ಸ್ಥಾಪಿಸಲಾಯಿತು? 2018. ಡೆಫಿಸಿಟ್ ಟು ಸರ್ಪ್ಲಸ್ ಟು ಡೆಫಿಸಿಟ್ ನೆನಪಿಗೆ ಬರ್ತಾ ಇದೆಯಾ? ಓಕೆ. ನ್ಯಾಷನಲ್ ಪವರ್ ಗ್ರಿಡ್ ವಾಸ್ ಎಸ್ಟಾಬ್ಲಿಷ್ಡ್ ಟು ಸಪ್ಲೈ ಪವರ್ ಫ್ರಮ್ ಸರ್ಪ್ಲಸ್ ಸ್ಟೇಟ್ಸ್ ಟು ಡೆಫಿಸಿಟ್ ಸ್ಟೇಟ್ಸ್. ಹೆಚ್ಚುವರಿ ರಾಜ್ಯಗಳಿಂದ ಕೊರತೆ ಇರುವ ರಾಜ್ಯಗಳಿಗೆ. ಓಕೆ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ. ವೈ? ಇಂದು ಮಳೆ ನೀರು ಕೊಯ್ಲು ಅತ್ಯಂತ ಕಡ್ಡಾಯವಾಗಿದೆ. ಯಾಕೆ? ಇದನ್ನ ನಾವು ಈಸಿಲಿಯಾಗಿ ಕ್ರ್ಯಾಕ್ ಮಾಡಬಹುದು. ಮಳೆ ನೀರು ಕೊಯ್ಲು, ಹಾರ್ವೆಸ್ಟಿಂಗ್ ಅಂದ್ರೆ ಏನು? ನಾವು ಹಾರ್ವೆಸ್ಟ್ ಯಾವಾಗ ಮಾಡ್ತೇವೆ, ಕೊಯ್ಲು ಯಾವಾಗ ಮಾಡ್ತೇವೆ, ಅದನ್ನ ಎಲ್ಲ ಆದ್ಮೇಲೆ ಸ್ಟೋರ್ ಮಾಡೋದಂಥದ್ದು. ಸೊ ಇಲ್ಲಿ ಹೇಗೆ ಸ್ಟೋರ್ ಮಾಡ್ತಾ ಇದ್ದೇವೆ? 2 ವೇಸ್ದಲ್ಲಿ ನೀರನ್ನ ಸ್ಟೋರ್ ಮಾಡ್ತಾ ಇದ್ದೇವೆ. ಸೊ ಫಸ್ಟಿಗೆ ಇಂಡಿಯಾದಲ್ಲಿ ಬಹಳಷ್ಟು ವಾಟರ್ ರಿಸೋರ್ಸಸ್ಗಳಿವೆ, ಆದರೆ ಇದು ಅನ್ಇವನ್ಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ. ಹೀಗಾಗಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಟರ್ ಕಲೆಕ್ಟೆಡ್ ಫ್ರಮ್ ರೂಫ್ ಟಾಪ್ಸ್. ಸೊ ಕಲೆಕ್ಟ್ ಮಾಡೋದು ಹೇಗೆ? ರೂಫ್ ಟಾಪ್ಸ್ ನಿಂದ. ಡಿಪೆಂಡೆನ್ಸ್ ಆನ್ ದ ಪಬ್ಲಿಕ್ ವಾಟರ್ ಸಪ್ಲೈ. ಯಾವಾಗ ರೂಫ್ ಟಾಪ್ಸ್ ನಿಂದ ವಾಟರ್ ಕಲೆಕ್ಟ್ ಮಾಡ್ತೇವೋ ನಮ್ಮ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಮೇಲ್ಛಾವಣಿಯಿಂದ ಸಂಗ್ರಹಿಸಿದ ನೀರನ್ನ ಬಳಸುವುದರಿಂದ ಸಾರ್ವಜನಿಕ ನೀರಿನ ಪೂರೈಕೆಯ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತದೆ. ಸಂರಕ್ಷಿಸುವ, ಪ್ರೊಟೆಕ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ಪ್ರಾಪರ್ಲಿ ಆಗುತ್ತೆ. ಸಂರಕ್ಷಿಸುವುದು ಮತ್ತು ಸರಿಯಾಗಿ ನಿರ್ವಹಿಸೋದು. ರೇನ್ಫಾಲ್ ಇಸ್ ಕನ್ಫೈನ್ ಟು ದ ರೇನಿ ಸೀಸನ್, ಅನ್ಇವನ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಲ್ಲ. ಸೊ ಅದೇ ಪಾಯಿಂಟ್ ಇಲ್ಲೂ ಸಹ ಬರುತ್ತೆ. ಪೆನ್ನನ್ನು ತೆಗೆದುಕೊಂಡು ಬಿಡ್ತೇನೆ. ರೇನಿ ಸೀಸನ್ಗೆ ಕನ್ಫೈನ್ ಆಗಿರುತ್ತೆ, ಸೀಮಿತ ಆಗಿದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇದೆ. ಹೆನ್ಸ್ ದ ಸೊಲ್ಯೂಷನ್. ಸೊ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್. ಡ್ರಾಟ್ ಅನ್ನ ಉಳಿಸ್ಬೇಕಂದ್ರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್. ಸೂಪರ್. ಸೊ ಕ್ವಶನ್ ಏನಿದೆ, ಇಲ್ಲಿ 4 ಆಪ್ಷನ್ಸ್ಗಳನ್ನ ಕೊಡಲಾಗಿದೆ, ಇಲ್ಲಿ ಮ್ಯಾಪ್ ಅನ್ನ ಕೊಡಲಾಗಿದೆ. ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕು.
ಈ ಮೂರಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ಗೊತ್ತಿದ್ರೂ ಸಹ ಈಸಿಲಿ ಆಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೇನು ಗೊತ್ತಿದೆ, ನಮ್ಮ ಕೋಸಿ ಪ್ರಾಜೆಕ್ಟ್ ಎಲ್ಲಿ ಬರ್ತಾ ಇದೆ, ಬಿಹಾರದಲ್ಲಿ ಬರ್ತಾ ಇದೆ. ಸೊ ಬಿಹಾರ ಯಾವ ಪ್ರದೇಶದಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ಅಥವಾ ಭಾಕ್ರಾನಂಗಲಲ್ಲಿ ಬರುತ್ತೆ, ಉತ್ತರ ಭಾರತ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಸೊ ಈ ವೇದಲ್ಲೂ ಸಹ ಒಂದು ಗೊತ್ತಿದ್ರು ಈಸಿಲಿ ಆಗಿ ಉಳಿದದ್ದನ್ನ ನೀವು ಗೆಸ್ ಮಾಡಬಹುದು. ನಾಗಾರ್ಜುನ ಸಾಗರ್ ಎಲ್ಲಿ, ತೆಲಂಗಾಣ ಎಲ್ಲಿ ಬರುತ್ತೆ, ಸದರ್ನ್ ಭಾರತದಲ್ಲಿ. ಸೊ ಥರ್ಡ್ ಒನ್ ಡೆಫಿನೆಟ್ಲಿ ಯಾವ್ದಾಗಿರ್ಬೇಕು, ನಾಗಾರ್ಜುನ ಸಾಗರ್. ಆಪ್ಷನ್ ಬಿ, ಎಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ಪ್ರತಿಯೊಂದಕ್ಕೂ ಒಂದು ಅಂಕ ಇದೆ. ರಿವರ್ ನರ್ಮದಾನ ನಾವು ಗುರುತಿಸಬೇಕು, ಕಾವೇರಿ, ನಾಗಾರ್ಜುನ ಸಾಗರ, ತುಂಗಭದ್ರಾ. ಸೊ ಇಲ್ಲಿ ನೀವು ಕಾಣಬಹುದಾಗಿದೆ ರಿವರ್ ನರ್ಮದಾ ಗುಜರಾತ್ನಿಂದ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ತುಂಗಭದ್ರಾವನ್ನು ನೀವು ಕಾಣಬಹುದಾಗಿದೆ. ನಾಗಾರ್ಜುನ ಸಾಗರ, ರಿವರ್ ಕಾವೇರಿ, ಏನೋ ಒಂದು ಮಿಸ್ ಆಗ್ತಾ ಇದೆ ಅಲ್ಲ. ಓಕೆ, ಸೊ ಇಲ್ಲಿ ನೀವು ಕಾಣಬಹುದಾಗಿದೆ ನಾಗಾರ್ಜುನ ಸಾಗರ ತೆಲಂಗಾಣದಲ್ಲಿ, ಹಾಗೆ ರಿವರ್ ಕಾವೇರಿ ಮತ್ತೊಂದು ಯಾವುದು ಉಳಿದಿರುವಂತಹದ್ದು ತುಂಗಭದ್ರಾ. ಸೊ ಇವು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇಲ್ಲಿ ನಂಬರಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1 ಅಂತ ಬರ್ದು ಅದರ ಮುಂದೆ ರಿವರ್ ನರ್ಮದಾ, ಹಾಗೆ ನರ್ಮದಾಕ್ಕೆ ಯಾವುದು ಫ್ಲೋವಿಂಗ್, ಅದೇ ಯಾವಾಗ ಅವರು ತುಂಗಭದ್ರಾ ಅಂತ ಹೇಳ್ತಿದ್ದಾರೆ ಅವಾಗ ಅದು ಪ್ರೊಜೆಕ್ಟ್ ಆಗತ್ತೆ. ಸೊ ಪ್ರೊಜೆಕ್ಟ್ ಆದಾಗ ಏನ್ ಮಾಡಬೇಕು, ಪ್ಯಾರಲಲ್ ಲೈನ್ಸ್ ಬರಬೇಕು. ಅದೇ ಜಸ್ಟ್ ತುಂಗಭದ್ರಾ ರಿವರ್ ಅಂತ ಕೇಳಿದ್ರೆ ಫ್ಲೋವಿಂಗ್ ರಿವರ್. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗೋವಿಂದ ಸಾಗರ ಭಾಕ್ರಾನಂಗಲ್ ಪ್ರಾಜೆಕ್ಟ್, ಇದು ಗೊತ್ತಿರುವಂತಹದ್ದೇ. ಎಲ್ಲಿ ಬರುತ್ತೆ, ಉತ್ತರ ಭಾರತದಲ್ಲಿ ಬರುವಂತಹದ್ದು. ಸೊ ಗೋವಿಂದ ಸಾಗರ್ ಅಂತ ಕೇಳ್ಕೊಳ್ಳೆ ಇದು, ಹಾಗೆ ಭಾಕ್ರಾನಂಗಲ್ ಪ್ರಾಜೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಭಾರತದಲ್ಲಿ ಫ್ಲೋವಿಂಗ್ ರಿವರ್ ಹಾಗೆ ಪ್ಯಾರಲಲ್ ಲೈನ್ಸ್. ಇಲ್ಲಿ ನೀವು ಕಂಪ್ಲೀಟ್ ಯಾವ್ದಾವ್ದು ಭಾರತದ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಗಳಿವೆ ಅವುಗಳನ್ನ ಎಲ್ಲವನ್ನ ಕಾಣಬಹುದಾಗಿದೆ. ಭಾಕ್ರಾನಂಗಲ್ ಇರಬಹುದು, ಕೋಸಿ ಇರಬಹುದು, ಹಾಗೆ ಸೌತ್ ಇಂಡಿಯಾದಲ್ಲಿ ಯಾವ್ದಾವ್ದು ಬರ್ತಾ ಇದೆ ಅವೆಲ್ಲವು. ಮಹಾನದಿ ಹೀರಾಕುಡ್ ಇರಬಹುದು, ನರ್ಮದಾದ್ ಇರಬಹುದು, ಕೃಷ್ಣ, ಅಪ್ಪರ್ ಕೃಷ್ಣ, ತುಂಗಭದ್ರಾ, ಇವೆಲ್ಲವೂ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯವಿದೆ, ಅಲ್ಲಿ ನೀವು ಆಕ್ಸೆಸ್ ಮಾಡಬಹುದು. ಹಾಗೆ ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ಯಾವ್ದಾದಿದೆ ಇಲ್ಲಿ ಎಲ್ಲವನ್ನೂ ಸಹ ಮಾರ್ಕ್ ಮಾಡಲಾಗಿದೆ. ಯಾವ್ದಾವ್ದು ಕರ್ನಾಟಕದಲ್ಲಿ ಇಂಪಾರ್ಟೆಂಟ್, ಆಲಮಟ್ಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ತುಂಗಭದ್ರಾ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ, ಇವೆಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯವಿದೆ. ಹೀಗಾಗಿ ನಾನು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಪರೀಕ್ಷೆ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಲೈಕ್ ಮಾಡಿಲ್ವಾ, ಅಯ್ಯೋ ಮಾಡಿದ್ರ ಸೂಪರ್. ಹಾಗೆ ಕಮೆಂಟ್ ಅನ್ನ ಏನಾದರೂ ತಿಳಿಸೋದಿದ್ರೆ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರ್ ಅನ್ನು ಸಹ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್. ಅದರಲ್ಲೂ ಇದು ನಾಲೆಜ್ನ ಮಾತು. ಸೊ ಎಷ್ಟು ಶೇರ್ ಮಾಡ್ತಿರೋ ಅಷ್ಟೇ ಕೇರ್ ಮಾಡಿದ ಹಾಗೆ. ಸೊ ನಮ್ಮ ಪರೀಕ್ಷೆ ಚಾನೆಲ್ನ ಬಗ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾರ್ಯಾರು 10th ಅಲ್ಲಿ ಕನ್ನಡ ಬೋರ್ಡನ್ನು, SSLCಯಲ್ಲಿ ಕನ್ನಡ ಬೋರ್ಡನ್ನು ಅಟೆಂಪ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ. ಇದರಲ್ಲಿ ನಾವು ಕೋರ್ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ತೇವೆ, ಲ್ಯಾಂಗ್ವೇಜಸ್ಗಳನ್ನು ಕವರ್ ಮಾಡ್ತೇವೆ, ಅದು ಸಹ ಇನ್ ಡೆಪ್ತ್ ಆಗಿ. ನಮ್ಮ ಒನ್ ಶಾಟ್ ವಿಡಿಯೋಸ್ಗಳಿರಬಹುದು, ಸಮರಿ ಇರಬಹುದು, ಎಕ್ಸಾಮ್ಗೆ ಬೇಕಾದಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿರಬಹುದು, ಇವೆಲ್ಲವೂ ಅಷ್ಟೇ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಹಾಗಾದರೆ ಇನ್ನೇ ಆಗ್ತಾಳ, ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಿಲ್ಲಾಗಿರಿ, ಎಂಜಾಯ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು.